ಮಾಡ್ತಾ ಇದ್ದೀರಾ? ಸೊಪ್ಪು ಕಾಳು ಅದು ಏನು ಮಾಡೋದು? ಉಪ್ಸಾರು ಏನು ಮಾಡೋದು? ಏನಾದರೂ ಕಾಳು ಇರಬೇಕು, ಹಸಿ ಕಾಳು ಇಲ್ಲ ಒಣಗಿನ ಕಾಳು ನೆನೆಸಿ ಆಮೇಲೆ ಹಸಿ ಮೆಣಸಿನ್ಕಾಯಿಗೂ ಮಾಡ್ಬೋದು, ಒಣ ಮೆಣಸಿನ್ಕಾಯಿಗೂ ಮಾಡ್ಬೋದು. ಒಣ ಮೆಣಸಿನ್ಕಾಯಿಗೂ ಹಿಡಿಬೇಕು, ಹಸಿ ಮೆಣಸಿನ್ಕಾಯಿಗೂ गातू गात्विक बोलो अभी दोपहर फोन कर लो विचार हाँ येत नहीं बात है हाँ सकाळी करतास म्हणे बा नहीं नहीं कटगा उद्या का दे वाइट फील्ड गरुडाचार पडल्या ಫ್ಲೈವಲ್ ಮಾಡ್ತಾರೆ ಗರ್ರ ದಟ್ಟ ಸ್ವಲ್ಪ ಸಣ್ಣ करुवनेगे कराले तेवढं मी आता करतो ते एवढं बी दिलं तर मगन अर्धा अर्धा करू ನಾವು ಅದ್ರಲ್ಲಿ ಮತ್ತೆರಡು ಮಾಡೋದು अगरबत्ती सैकल अगरबत्ती पूर्ति अगरबत्ती उरियुव क्वालिटी संपूर्ण प्रार्थनेय ग्याರಂಟಿ सैकल ಅಂದ್ರೆ काय करायली सा गातो काय करायला सा बीन्स की काय ते अम्मा काकी बोलले बोल काय ते हां कसलं कसलं बीन्स पवित्र ते पवित्र त्याला कसलं बीन्स बोललीस ना क्लस्टर्ड हां क्लस्टर बीन्स पण देखते गातो कट्टे गातो जोलास काय जोलास बोलाव काय जोलास बनाना भी आली बनानाक्ಕಿಂತ पहिले ಆಪಲ್ ನಮ್ಮೆ ಚಪಾತಿ ಕಲ್ಲಾಸ್ की चपाती खाल्ला नाही सर अग्रीमेंट प्रकार आम्ही पेमेंट करतो अग्रीमेंट हमारा ಯಾವ ಬರ್ತದೆ
पेमेंट करलं सर कमळा नेक्स्ट आता प्लेन बोला तिथं प्लेन बोला एवढं पैसे द्या म्हणून बोला आणि चेक करा ते अग्रीमेंट मध्ये क्लिअर होते ते स्टेप वगैरे असतात स्टेप बाय ते बांड ಒಟ್ಟು 200 ಬಾಂಡ್ मी त्याला ट्रस्ट हवं होतं इंजिनियर स्माइल रात्री स्माइल कुणाच सायकल ते 2 सायकल कुणाच्या रात्रीच्या कुणाची सायकल हे कसलं हे काय आहे काँक्रीट ಬಾಯ್ಲೆ ವಯಸ್ಸಲ್ಲೆಲ್ಲ ಇಂಥ अंडी मी बी तुम्ही खेळत होता ना बाई तेव्हा कंबर बालू हा हा बालो होय 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 ಆಟ ಆಡ್ತಾ ಇದ್ವಿ ನಾವು ಎಲ್ಲರೂ ಬಗ ಹಿಡ್ಕೊಂಡು ಆಟ ಏನಿಲ್ಲ ಸ್ನಾನ ಮಾಡ್ಸೋದು ಇದು ಮಾಡ್ಕೊಳ್ಳೋದು ಹಿಂಗೆ ಎತ್ತಿಂಗ್ ತಗೊಳ್ರಿ ಅಳ್ತಿದ್ದಾನೆ ಮಲಗಿಸೋದು ನಾನು ಟೈಮ್ ಆಯ್ತು ಅಲ್ಲ ಅವ್ರ ಮನೆಯವ್ರು ಕರ್ಕೊಂಡು ಹೋಗಲ್ಲಲ್ಲ ಬಿಡು ಮಾರಿ ಎತ್ತಿ ಆಟ ಆಡಿಸಿ ಮಲಗಿಸಿದಾಳು ಬಿಡು ಅಂತ ಅವ್ರಿಗೆ ಪಾಪ ಸ್ನಾನ ಗಿನ ಎಲ್ಲ ಮಾಡಿಸ್ಕೊಡೋದು ನಾನು ಎತ್ತಿಟ್ಕೊಂಡು ಹೋಗಿದ್ದು ಜೋಕಾಲಿ ಆಟ ಆಡಿಸಿ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಸ್ಟಾಪೇ ಮಾಡ್ತಾ ಇದ್ದಿಲ್ಲ ತಾಡಿ ನಿನ್ನ ಮಗು ಯಾಕೆ ಅಳ್ತಾ ಇದ್ದೆ काय ತಿಂಡಿ ಆಯ್ತಾ ಏನು ತಿಂಡಿ ಶಾವಿಗೆ ಉಪ್ಪಿಟ್ಟು ಆಯ್ತಾ ತಿಂಡಿ ಗಾತು ಬೆಳಿಗ್ಗೆ ಹೋಗಿ ಏನು ತಂದೆ ಬೆಳಿಗ್ಗೆ ಏನು ತಂದೆ ಫಿಶ್ ತಂದ್ಯಾ ಹಾಂ ಎಷ್ಟು ಫಿಶ್ ತಂದೆ ಓ 2 kg ತಂದೆ ಚಿಕನ್ ಮಸಾಲ ಮಾವ at Kupamudi Estates, this 400-acre haven in God's own country, Kerala. Good morning, nice to meet you. In this estate also we can see around nearly 200 species. 200 species. Mostly we can see minivets and bulbuls, hornbills, Indian pitta, nuthatch, thrushes, leaf birds. ಗಾತು ಕಾಯ್ತೆ What is this that I'm hearing? This Fish. is the leaf bird. So Manna fish? you can see the movements. The leaf bird is so well camouflaged. So that bird called orange meat. ಡ್ಯಾಡಿ ಮಮ್ಮಿ ಡ್ಯಾಡಿ ಈಗ ಪಪ್ಪ ಇಲ್ಲಿ ಬರ್ತಾರೆ ಹೆಂಗೆ ಹಿಂಗೆ ಹೌದಾ ಈಗ ಮಮ್ಮಿ ಪಪ್ಪ ಏನು ಮಾಡ್ತಾರೆ ಈಗ ತಡೆ ಆಗ್ತಾ ಇದೆ ಹ್ಞೂ ನೋಡಿ ಫಾರೆಸ್ಟ್ ಮೇಲೆ ಹೋಗಿ
ಓ ಪಪ್ಪ ಇಲ್ಲಿ ಪಪ್ಪ ಇಲ್ಲ ಮೊನ್ನೆ ಎಷ್ಟು ಕಚ್ಚಿದ್ದಾರೆ ನೋಡು ನೋಡಿದೆ ನೋಡಿ ಹಾಂ ಪಪ್ಪ ಮಮ್ಮಿ ಎಷ್ಟು ಹಾವು ಇದೆ ಓ ಹೌದೌದು ಪಪ್ಪ ಮಮ್ಮಿ ಅಲ್ಲಿ ಕಾಯಿ ಮೇಲೆ ಹಾಕಿ ಸ್ವಲ್ಪ ತಣುಕು ಮಾಡ್ತಾರೆ. ಏನು ಮಾಡ್ತಿದ್ದಾರೆ ಪಪ್ಪ ಮಮ್ಮಿ ನಾನು ಹಾಕ್ತಾರೆ ಫಿಂಗರ್ ಮೇಲೆ ಓ ಈಗ ನೋಡಿ ಮಮ್ಮಿ ಹೆಂಗೆ ಈ ದೊಡ್ಡವನಾದ್ರೂ ಅವನಿಗೆ ತಿಳುವಳಿಕೆ ಗೊತ್ತಾ? ಎಲ್ಲದರಲ್ಲೂ ಒಂದಿದೆ. ದೇವ್ರ ಮನೆ ತೀಟೆ, ವಾಶ್ರೂಮ್ ತೀಟೆ, ಅಡುಗೆ ಮನೆ ತೀಟೆ. ಜಾಸ್ತಿ ನೋಡ್ತಾವ ಇದು ಆಗಿದ ತಕ್ಷಣ ಆಫ್ ಮಾಡ್ತೀವಿ ಎಲ್ಲ ಬಿಸಿ ಮಾಡ್ತಿದ್ದೀನಿ. ಇದು ಬರ್ತಾನೆ ನಾನು ಎಲ್ಲರೂ ಕರೀತಾ ಇದ್ರೆ ನಾನು ಇನ್ನೇ ಕರೀತೀನಿ ಅಂತ ಅವನು ಬರ್ತಾನೆ. ಅದಕ್ಕೆ ನೀವು ಗ್ಯಾಸ್ ಆಫ್ ಮಾಡಲ್ಲ ಬಂತು ಅಲ್ಲಿ ಎನರ್ಜಿ ಬಂತು One more time. Nothing, one more time ಬರ್ಬಿಡ್ತಾ. ಸದ್ಯಕ್ಕೆ ಏನೋ ಇದಿಲ್ಲ ಅತ್ತೆ, ಮುಂದೆ ನೋಡ್ಬೇಕು. ಇವಾಗ ಏನೋ ಪ್ರಾಬ್ಲಮ್ ಏನಾಗ್ತದೆ. ಹಲೋ ಫ್ರೆಂಡ್ಸ್, ಭಾರತಿ ಕೃಷ್ಣಮೂರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಲಾಸ್ಟ್ ವೀಕ್ ನಾವು ಅಕ್ಕನ ಮಗ ಮಂಜುನಾಥ್ ಮನೆಗೆ ಹೋಗಿದ್ವಿ. ಅಲ್ಲಿಯ ವಿಡಿಯೋ ಈಗ ನೀವು ನೋಡ್ತಾ ಇದ್ದೀವಿ. ಮಂಜುನಾಥ್ ಮನೆ ಟೆರೆಸ್ ಗಾರ್ಡನ್ ಅಲ್ಲಿ ಬೆಳೆದ ಸೊಪ್ಪು ತರಕಾರಿಗಳು ಈ ಸರಿ ಮನೆಗೆ ಬಳಸಿದೀವಿ. ಲಾಸ್ಟ್ ಇಯರ್ ನಮ್ಮ ಚಾನೆಲ್ನಲ್ಲಿ ಸಂತೋಷಕೂಟ ಅನ್ನೋ ವಿಡಿಯೋ ನೀವು ನೋಡಿರಬಹುದು. ಅದರ ಪಾರ್ಟ್ 2 ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಆಗಲೂ ಸಹ ನಾವು ನಮ್ಮ ತಂಗಿ ಫ್ಯಾಮಿಲಿ ಮತ್ತೆ ಮಂಜುನಾಥ್ ಫ್ಯಾಮಿಲಿ 3 ದಿನ ಜೊತೆಲೇ ಇದ್ವಿ. ಈ ಸಾರಿಯೂ ಕೂಡ ನಾವು 3 ಫ್ಯಾಮಿಲಿ ಜೊತೆಲಿದ್ವಿ. ನಮ್ಮಲ್ಲಿ ಸ್ವಲ್ಪ ಚರ್ಚೆಗಳು, ಸ್ವಲ್ಪ ತಮಾಷೆ, ನಗು ಎಲ್ಲ ಇರುತ್ತೆ. ಮಂಜುನಾಥ್ ಕೂಡ ಅದನ್ನ ಚಿಕ್ಕಮ್ಮಂದಿರಲ್ಲಿ ಅಂದರೆ ನಾನು ನನ್ನ ತಂಗಿಯಲ್ಲಿ ತನ್ನ ತಾಯಿಯನ್ನ ಕಾಣ್ತಾನೆ. ಅವನ ಕ್ಯಾರೆಕ್ಟರ್ ಸೇಮ್ ನನ್ನ ಅಕ್ಕನ ಹಾಗೆಯೇ ಇದೆ. ಮಂಜುನಾಥ್ನ ಮನೆಯಲ್ಲಿ ಇದ್ದಾಗ ಅಕ್ಕನ ಜೊತೆಯಲ್ಲೇ ಇದೀವೇನೋ ಅಂತ ಅನ್ನಿಸ್ತಾ ಇರುತ್ತೆ. ನನ್ನ ಮಗಳು ಕೂಡ ಹಾಗೆ ಹೇಳ್ತಾಳೆ, ನೀವು ಯಾವಾಗಾದ್ರೂ ಮಂಜಣ್ಣನ ಮನೆಗೆ ಹೋಗ್ರಿ, ನನಗ್ ಮಾತ್ರ ಜೊತೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇರ್ತಾಳೆ. ನನ್ನ ಮಗ ನಿಖಿಲ್ಗೆ ಕೂಡ ಗಾತ್ವಿಕ್ ತುಂಬಾ ಹಚ್ಚಿಕೊಂಡಿದ್ದಾನೆ. ನನ್ನ ತಂಗಿ ಮಾಲ್ತಿ ಮತ್ತು ಅಕ್ಕನ ಸೊಸೆ ಪವಿತ್ರ ಕೂಡ ಜೊತೆಯಾಗಿ ಕೆಲಸ ಮಾಡುವಾಗ ಮಾತು, ಹಾಲ್ನಲ್ಲಿರುವಾಗ ಮಾತು, ಊಟ ತಿಂಡಿ ಮಾಡುವಾಗ ಮಾತು. ನನ್ನ ಮಾತು ಸ್ವಲ್ಪ ಕಡಿಮೆನೆ, ಆದ್ರೆ ಅವರಿಬ್ಬರ ಮಾತು ಕೇಳ್ತಾ ಇರ್ತೀನಲ್ಲ, ಇಬ್ರು ಚೆನ್ನಾಗಿ ಮಾತಾಡ್ತಾರೆ. ಅವರಿಬ್ಬರ ಮಾತು ಕೇಳಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹೀಗೆ ನಾವೆಲ್ಲ